ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರ ಮಗ ಆದಂಗೆ ಬೇರೆ ಮಕ್ಕಳಾಗಬಾರ್ದು. ಈ ವಿಡಿಯೋ ಏನೋ ಒಂದು ಸಂಭ್ರಮಾಚರಣೆಯ ವಿಡಿಯೋ ಅಲ್ಲ. ಆಮೇಲೆ ಇದು ನಿಜವಾಗ್ಲೂ ಬಹಳ ಬೇಜಾರಾಗ್ತಾ ಇದೆ. ಆ ಹುಡುಗನ ಹೆಸರು ಕೇಳಿದೆ ನಾನು ಇವಾಗ. ಸರ್ ಅವನಿಂದ ತುಂಬಾ ಜನ ಹಂಗಾದ್ಮೇಲೆ ತುಂಬಾ ಜನಕ್ಕೆಲ್ಲ ಇದೇ ತರನೇ ಆಗ್ತಿದೆ. ನಾವು ಎಲ್ಲಾದ್ರೂ ಅದೇ ಕೇಳ ಅವ್ನ ಫ್ರೆಂಡ್ಸ್ ಗಳಿಗೆ ಅವ್ರ ಅಣ್ಣ ತಮ್ಮದಿರಿಗೆ ಎಲ್ರಿಗೂ ಅವ್ನು ಪಾಠ ಕಲಿಸ್ಬಿಟ್ಟು ಹೋಗಿದ್ದಾನೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಇದು ನಿಜವಾಗ್ಲೂ ಕರ್ನಾಟಕದಲ್ಲಿ ಎಲ್ಲ ಯುವಕರು ಈ ವಿಡಿಯೋ ನೋಡಬೇಕು. ಈ ವಿಡಿಯೋ ಏನೋ ಒಂದು ಸಂಭ್ರಮಾಚರಣೆಯ ವಿಡಿಯೋ ಅಲ್ಲ. ಆಮೇಲೆ ಇದು ನಿಜವಾಗ್ಲೂ ಭಾಳ ಬೇಜಾರಾಗ್ತಾ ಇದೆ. ಆ ಹುಡುಗನ ಹೆಸರು ಕೇಳಿದೆ ನಾನು ಇವಾಗ. ಅಭಿಷೇಕ್ ಅಂತ ಅವ್ರ ಹೆಸರು. ಬರೀ 19 ವರ್ಷ ವಯಸ್ಸು. ತಂದೆ ತಾಯಿ ಕಷ್ಟಪಟ್ಟು ಇಲ್ಲಿವರೆಗೂ ಅವ್ರನ್ನ ಬೆಳೆಸಿ ಓದಿಸಿ ಕಷ್ಟಪಟ್ಟು ಇವಾಗ ಕೆಲಸ ಕೊಡಿಸಿದ್ರಂತೆ. 3 ತಿಂಗಳಷ್ಟೇ ಕೆಲಸಕ್ಕೆ ಸೇರಿಕೊಂಡು. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕಾದಂಥ ವಯಸ್ಸಲ್ಲಿ ಟ್ರಿಬಲ್ ರೈಡಿಂಗ್ ಬಂದು ಹೆಲ್ಮೆಟ್ಟು ಸರಿಯಾಗಿ ಹಾಕ್ಕೊಳ್ದಲೆ ಆಕ್ಸಿಡೆಂಟ್ ಆಗಿ ಇವತ್ತು ಒಂದು ಜೀವ ಹೋಗಿದೆ. ಇದು ಭಾಳ ಬೇಜಾರಾಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಇವತ್ತವರು ಇಲ್ಲಿ ಬಂದು ಅವ್ರು ಹುಟ್ಟೋದಬ್ಬನೋ ಅಥವಾ ಪುಣ್ಯಸ್ಮರಣೆನೋ ಮಾಡ್ತಾ ಇದ್ದಾರೆ, ಇದನ್ನ ನಿಮಗೆ ತೋರಿಸ್ಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಇದನ್ನ ತೋರಿಸ್ಬೇಕಾದ ಅವಶ್ಯಕತೆನೂ ಅವ್ರಿಗಿಲ್ಲ. ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವ್ರ ಮಗ ಆದಂಗೆ ಬೇರೆ ಮಕ್ಕಳಾಗಬಾರ್ದು. ದಯವಿಟ್ಟು ನೀವು ಗಾಡಿಗಳನ್ನ ಚಲಾಯಿಸುವಾಗ ದಯವಿಟ್ಟು ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಕೇವಲ 19 ವರ್ಷದ ಹುಡುಗ ಇವತ್ತು ಎಷ್ಟು ಕಷ್ಟಪಟ್ಟು ಎತ್ತು ಹೊತ್ತು ಸಾಕಿರ್ತಾರೆ. ಕೊನೆಗಾಲದಲ್ಲಿ ತಂದೆ ತಾಯಿಗೆ ಆಸರೆ ಆಗ್ತಾರೆ ಅಂತ ಎಲ್ಲರೂ ಅನ್ಕೋತಾರೆ. ಇವತ್ತು ಅವರ ತಂದೆ ತಾಯಿ ಅವರು ಫೋಟೋ ಮುಂದೆಗಡೆ ದೀಪ ಹಚ್ಚೋ ಪರಿಸ್ಥಿತಿ ಬರುತ್ತೆ ಅಂದ್ರೆ ಇದು ಯಾವ ತಂದೆ ತಾಯಿಗೂ ಬರಬಾರ್ದು. ಯಾಕಂದ್ರೆ ತುಂಬಾ ನೋವಾಗುತ್ತೆ, ಪಾಪ ಬೇಜಾರಾಗ್ತದೆ. ಹೇಳ್ತಾ ಇದ್ರೆ ನಾನು ಪ್ರತಿಯೊಬ್ಬರು ಯುವಕರಿಗೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ನಿಮ್ಮ ಜೀವನನ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳ್ಬೇಡಿ. ಬೈಕಲ್ಲಿ ಓಡಾಡುವಾಗ ದಯವಿಟ್ಟು ಹೆಲ್ಮೆಟನ್ನು ಕಡ್ಡಾಯವಾಗಿ ಬಳಸಿ. ಟ್ರಿಬಲ್ ರೈಡಿಂಗು ಅಷ್ಟು ಸೂಕ್ತ ಅಲ್ಲ ಅಂತ ನಾನು ಕೂಡ ಹೇಳ್ತೀನಿ. ನಾನೇನು ಈ ಸಂದರ್ಭದಲ್ಲಿ ಹೇಳಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವ್ರಿಗೆ ತಮ್ಮ ಬೇರೆ ಇದ್ದಾರೆ ಇಲ್ಲಿ. ಸೊ ಅವ್ರು ಮತ್ತೆ ಇನ್ನೊಂದ್ಸತಿ ಇವ್ರ ಕುಟುಂಬದಲ್ಲೇ ಹುಟ್ಟಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ಏನು ಹೇಳಕ್ ಇಷ್ಟಪಡ್ತೀರಾ? ಬೇರೆ ಯಾಕಂದ್ರೆ ಈ ದುಃಖನ ಬರ್ಸೋಂತ ಅಂದ್ರೆ ಶಕ್ತಿ ನಿಮಗೆ ಕೊಡು. ಸರ್ ಅವನಿಂದ ತುಂಬಾ ಜನ ಹಂಗಾದ್ಮೇಲೆ ತುಂಬಾ ಜನಕ್ಕೆಲ್ಲ ಇದೇ ತರನೇ ಆಗ್ತಿದೆ. ನಾವು ಎಲ್ಲಾದ್ರೂ ಅದೇ ಕೇಳ ಅವ್ನ ಫ್ರೆಂಡ್ಸ್ ಗಳಿಗೆ ಅವ್ರ ಅಣ್ಣ ತಮ್ಮದಿರಿಗೆ ಎಲ್ರಿಗೂ ಅವ್ನು ಪಾಠ ಕಲಿಸ್ಬಿಟ್ಟು ಹೋಗಿದ್ದಾನೆ. ಇವಾಗ 2 ಗಾಡಿಗಳು ಮುಟ್ಬೇಕಾದ್ರೆ ಸುಮಾರು ಫ್ರೆಂಡ್ಸ್ ಗಳು ಯಾರು ಇವಾಗ ಭಯ ಪಡ್ತಾರೆ. ಇದೇ ಕಾರ್ಯಕ್ಕೆ ಅವ್ರು ಗಾಡಿ ತಗೊಂಡು ಎಲ್ಲೆಲ್ಲೆಲ್ಲ ಹೋದವರು ಬಸ್ಸಲ್ಲಿ ಬಂದಿದ್ದಾರೆ ಸರ್ ಇವತ್ತ ಮದ್ದೂರಿಗೆ. ಸೊ ನಿಮ್ಮ ಮಗನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಮಗನಿಂದ ಅವರು ಎಲ್ಲ ಪಾಠ ಕಲ್ತಿದ್ದಾರೆ. ಬೇರೆಯವ್ರು ಕಲಿಬೇಕು ಅನ್ನೋದು. ಫ್ರೆಂಡ್ಸ್ ಅವಸನು ಇವಾಗ ತುಂಬಾನೇ ಕಷ್ಟ ಇದೆ. ಫ್ರೆಂಡ್ಸ್ ಗಳಿಂದಾನೇ ಆಗಿದೆ. ಏನಂತಾನು ನಮ್ಗೆ ಗೊತ್ತಾಗ್ತಿಲ್ಲ. ಫ್ರೆಂಡ್ಸ್ ಅವಸ್ಥೆ ಕಡಿಮೆ ಮಾಡಿ ಗಾಡಿಗಳು 2 ವೀಲರ್ ಹೋಗ್ಬೇಕಾದಾಗ ತುಂಬಾ ಹುಷಾರಾಗಿ ಏನೇನ್ ಇದಿದೆ ಅದೆಲ್ಲ ಕಾನೂನು ಹೆಲ್ಮೆಟ್ತು ಇದ್ರದೆಲ್ಲ ಯೂಸ್ ಮಾಡ್ಲಿ. ಎಲ್ರು ನನ್ನ ಮಗನ್ ಸ್ವಲ್ಪ ಆಶೀರ್ವಾದ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇದನ್ನ ಕಷ್ಟಪಟ್ಟಿದ್ದಾನೆ. ನಮ್ಗೆ ಏನು ಇದು ಮಾಡಕ್ ಆಗಿಲ್ಲ. ಅವನಿಗೆ ಕಷ್ಟಪಟ್ಟೆ ಬೆಳೆಸಿದ್ವಿ. ಇನ್ನೇನ್ ಚೆನ್ನಾಗಿರ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಈ ತರ ಆಗೋಗಿತ್ತು. ಅವನ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ ಅನ್ನೋದೇ ನಾವು. ಸೊ ಇಡೀ ಫ್ಯಾಮಿಲಿ ಭಾಳ ಬೇಜಾರಲ್ಲಿದ್ದಾರೆ, ಭಾಳ ನೋವಲ್ಲಿದ್ದಾರೆ, ಎಲ್ಲರೂ ಅಳ್ತಿದ್ದಾರೆ, ಭಾಳ ಬೇಜಾರಾಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ತಾಯಿ. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಹೊಟ್ಟೆಲೆ ಹುಟ್ಟಿ ಬರಲಿ. ಆಮೇಲೆ ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ. ಎಲ್ಲ ಬಿಟ್ಟು ಇಲ್ಲೇ ಯಾಕೆ ಬಂದೆ ಅಂದ್ರೆ ಹಿರಿಯ ದೊಡ್ಡವರು ಇದ್ದಾರೆ. ಅವರಿಂದ ಒಂದ್ ಸ್ವಲ್ಪ ನಮ್ಗೆ ಆಶೀರ್ವಾದ ಮಾಡಿದ್ರೆ ಒಂಚೂರು ಇದಾಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನೋ ಒಂದು ಎಲ್ಲ ಹಿರಿದ್ರೆ ಇರೋರು ಎಲ್ಲ ಇದ್ದಾರೆ. ಅವ್ರು ಒಂದ್ ಮಾತಾಡ್ರು ಒಂದೇನೋ ಒಂದ್ ಇದ್ ಮಾಡಿದ್ರು ನಮ್ಗೆ ಎಷ್ಟೋ. ಸರಿ ಅಮ್ಮ, ಆಯ್ತಮ್ಮ. ಸ್ವಲ್ಪ ಲೋ ಬಿಪಿ ಬೇರೆ ಇದೆ. ಇರ್ಲಿ ಅವರು ದಯವಿಟ್ಟು ಕಣ್ಣಲ್ಲಿ ಹಾಕ್ಬಿಡಿ ಅಮ್ಮ. ಇಲ್ಲಿರೋರ ಆಶೀರ್ವಾದ ನಿಮಗೆ ಸಿಗಲಿ. ನಿಮ್ಮ ಮಗನಿಗೆ ಇನ್ನೊಬ್ಬ ಮಗ ಇದ್ದಾನೆ ಇಲ್ಲಿ. ಸೊ ದಯವಿಟ್ಟು ಜೋರಾಗಿ ಒಂದ್ಸತಿ ಅವ್ರಿಗೆ ಕ್ಲಾಪ್ಸ್ ಮಾಡಿ. ಒಳ್ಳೇದಾಗ್ಲಿ.
ಇಲ್ಲಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಸಿಗಲಿ. ಅಭಿಷೇಕ್ ಅವರ ಹೆಸರಲ್ಲಿ ಇಲ್ಲಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ನಾನು ಹೇಳೋದಿಷ್ಟೇ, ದಯವಿಟ್ಟು ಬೈಕನ್ನು ಓಡಿಸುವಾಗ ಅಥವಾ ಬೈಕ್ ಅಂತಲೇ ಅಲ್ಲ, ಯಾವುದಾದ್ರೂ ವೆಹಿಕಲ್ ಓಡಿಸುವಾಗ ಮೈ ಮೇಲೆ ಜ್ಞಾನ ಇರಲಿ, ಜಾಗೃತಿಯಿಂದ ಗಾಡಿ ಓಡಿಸೋದನ್ನು ಕಲೀರಿ. ಒಂದು ಜೀವ ಹೋದ್ರೆ ಮತ್ತೆ ತರೋದಕ್ಕಾಗಲ್ಲ. 100 ಕೋಟಿ ಇರಲಿ, 1000 ಕೋಟಿ ಇರಲಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೂ ಹೋಗಿರೋ ಜೀವ ಮತ್ತೆ ಬರಲ್ಲ. ಸೊ ಇವತ್ತು ಈ ತಂದೆ ತಾಯಿಗೆ ಮಗನಾಗಿ 100 ಜನ ಬರ್ಬೋದು, ಆದರೆ ಆ ಮಗನ ಸ್ಥಾನವನ್ನು ಎಲ್ಲರೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಕೂಡ ಈ ವಿಡಿಯೋನ ನಿಮ್ಮ ಸ್ನೇಹಿತ ಯಾರಾದರೂ ತುಂಬ ಅಜಾಗೃತೆಯಿಂದ ಬೈಕನ್ನು ಓಡಿಸ್ತಾ ಇದ್ರೆ, ಗಾಡಿಯನ್ನು ಓಡಿಸ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಈ ತಾಯಿಯ ಕಣ್ಣೀರಿಂದ ಅವ್ರ ಮನಸ್ಸು ಬದಲಾದ್ರೆ ನಾವು ತುಂಬ ಖುಷಿ ಪಡ್ತೀವಿ. ಭಗವಂತನ ಆಶೀರ್ವಾದ ಎಲ್ರಿಗೂ ಸಿಗಲಿ. ಇಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೇದಾಗ್ಲಿ ಅಮ್ಮ, ನಮಸ್ಕಾರ, ಥ್ಯಾಂಕ್ ಯು. ನೀವು ಅಷ್ಟೇ, ನೀವು ಹೆಲ್ಮೆಟ್ ಹಾಕಿ ನೆಕ್ಸ್ಟ್ ಬೈಕ್ ಒಳ್ಳೆ ಓಡ್ಸಕ್ ಬರುತ್ತಾ? ಹೆಂಗ್ ಓಡಿಸ್ತೀರಾ? ರೂಲ್ಸ್ ಫಾಲೋ ಮಾಡ್ತೀರಾ? ಏನೇನು ರೂಲ್ಸ್ ಫಾಲೋ ಮಾಡ್ತೀರಾ? ನಿಧಾನಕ್ಕೆ ಹೋಗೋದು, ಹಾ, ಹೆಲ್ಮೆಟ್ ಹಾಕೋದು, ಹಾ, ಟ್ರಾಫಿಕ್ ಲೈಟ್ಸ್ ಎಲ್ಲ ರೂಲ್ಸ್ ಮಾಡೋದು. ಹಾ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋದು, ಹೆಲ್ಮೆಟ್ ಹಾಕೋದು, ಜೊತೆಗೆ ನಿಧಾನಕ್ಕೆ ಹೋಗೋದು. ಇದಿಷ್ಟು ತಾಳ್ಮೆ ಪ್ರತಿಯೊಬ್ಬ ವ್ಯಕ್ತಿ ಕಲ್ತ್ರೆ ಆಕ್ಸಿಡೆಂಟ್ಸ್ ಅನ್ನೋದು ಕಂಪ್ಲೀಟ್ ಆಗಿ ಕಮ್ಮಿ ಆಗ್ಬೋದು, 90% ಅಲ್ವಾ? ಸೊ ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೂ. ಧನ್ಯವಾದ, ನಮಸ್ಕಾರ.